ಕೆಲವು ವ್ಯಕ್ತಿಗಳ ಬದುಕನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಅವರು ಇಂದು ಏನಾಗಿದ್ದಾರೆ ಎನ್ನುವುದನ್ನ ಮಾತ್ರ ನೋಡಿದರೆ ಸಾಲದು. ಅವರು ಎಲ್ಲಿಂದ ಬಂದರು, ಯಾವ ಪರಿಸರದಲ್ಲಿ ಬೆಳೆದರು, ಅವರ ಬಾಲ್ಯ ಹೇಗಿತ್ತು, ಅವರ ಕುಟುಂಬದ ನಂಬಿಕೆಗಳೇನು, ಅವರೊಳಗೆ ಪ್ರಶ್ನೆಗಳು ಹುಟ್ಟಿದ್ದು ಯಾವಾಗ, ಇವೆಲ್ಲವನ್ನ ತಿಳಿದುಕೊಳ್ಳಬೇಕು. ಏಕೆಂದರೆ ಒಬ್ಬ ವ್ಯಕ್ತಿಯ ಇಂದಿನ ಚಿಂತನೆಯ ಹಿಂದೆ ಅವನ ನಿನ್ನೆಗಳ ಅನುಭವಗಳಿರುತ್ತವೆ. ಅಂತಹ ಒಂದು ವಿಶಿಷ್ಟ ಬದುಕಿನ ಪಯಣವೇ ಸೂಫಿ ಶರಣರ ಪಯಣ. ಅವರ ಪೂರ್ಣ ಹೆಸರು ಹುಸೇನ್ ಸಾಹೇಬ್. ಆದರೆ ಇಂದು ಅವರು ಕೇವಲ ಹುಸೇನ್ ಸಾಹೇಬ್ ಎಂಬ ಹೆಸರಿನಿಂದ ಮಾತ್ರ ಪರಿಚಿತರಲ್ಲ. ಸೂಫಿ ಶರಣ ಎಂಬ ಹೆಸರಿನಲ್ಲಿಯೇ ತಮ್ಮದೇ ಆದ ಒಂದು ವಿಶಿಷ್ಟ ಗುರುತನ್ನ ಕಟ್ಟಿಕೊಂಡಿದ್ದಾರೆ. ಈ ಹೆಸರು ಕೇವಲ ಒಂದು ಹೆಸರಲ್ಲ, ಅದರ ಹಿಂದೆ ಇದೆ ಒಂದು ಕುಟುಂಬದ ಇತಿಹಾಸ, ಒಂದು ಹಳ್ಳಿಯ ಬದುಕು, ಒಬ್ಬ ಸಾಮಾನ್ಯ ಮನುಷ್ಯನ ಅಸಾಮಾನ್ಯ ಹುಡುಕಾಟ, ತಮ್ಮೊಳಗೆ ಹುಟ್ಟಿದ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಸಾಗಿದ ಒಂದು ದೀರ್ಘವಾದ ಆಧ್ಯಾತ್ಮಿಕ ಪಯಣ. ಆದರೆ ಈ ಪಯಣದ ಆರಂಭ ಎಲ್ಲಿಂದ? ಅದನ್ನು ತಿಳಿಯಬೇಕಾದರೆ ನಾವು ಮೊದಲು ಹೋಗಬೇಕಾಗಿರೋದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ನಿಡಿಗೋಳ ಗ್ರಾಮದ ಕಡೆಗೆ. ಸಿಂಧನೂರು ತಾಲೂಕಿನ ನಿಡಿಗೋಳ ಹೊರಗಿನಿಂದ ನೋಡಿದಾಗ ಇದು ಮತ್ತೊಂದು ಸಾಮಾನ್ಯ ಹಳ್ಳಿ ದಾರಿಗಳು, ಹೊಲಗಳು, ಸರಳ ಬದುಕು ಮತ್ತು ತಮ್ಮದೇ ಆದ ನಂಬಿಕೆಗಳು, ಪರಂಪರೆಗಳೊಂದಿಗೆ ಬದುಕುತ್ತಿರುವ ಜನರು. ಆದರೆ ಈ ಮಣ್ಣಿನೊಂದಿಗೆ ಬೆಸೆದುಕೊಂಡಿದೆ ಹುಸೇನ್ ಸಾಹೇಬರ ಬದುಕಿನ ಒಂದು ಪ್ರಮುಖ ಅಧ್ಯಾಯ. ಹುಸೇನ್ ಸಾಹೇಬರು ಬೆಳೆದದ್ದು ಅವರ ತಾಯಿಯ ತವರು ಮನೆಯಾದ ತುರ್ವಿಹಾಳ ಗ್ರಾಮದಲ್ಲಿ. ಆದರೆ ಮುಂದೆ ಅವರ ಬದುಕಿನೊಂದಿಗೆ ನಿಡಿಗೋಳ ಗ್ರಾಮದ ಹೆಸರು ಕೂಡ ಬೆಸೆದುಕೊಂಡಿತು. ಹೀಗಾಗಿ ಅವರು ಹುಸೇನ್ ಸಾಹೇಬ್ ನಿಡಿಗೋಳ ಎಂದೇ ಪರಿಚಿತರಾದರು. ಒಬ್ಬ ವ್ಯಕ್ತಿಯ ಹೆಸರಿನೊಂದಿಗೆ ಒಂದು ಊರಿನ ಹೆಸರು ಸೇರಿಕೊಳ್ಳುವುದು ಸಾಮಾನ್ಯ ಸಂಗತಿಯಲ್ಲ. ಆದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಬದುಕೆ ಒಂದು ಊರಿನ ಗುರುತಿನ ಭಾಗವಾಗಿ ಬಿಡುತ್ತದೆ. ಹುಸೇನ್ ಸಾಹೇಬರ ಬದುಕಿನಲ್ಲೂ ನಿಡಿಗೋಳ ಅಂತದ್ದೇ ಒಂದು ಸಂಬಂಧವನ್ನು ಹೊಂದಿದೆ. ಸೂಫಿ ಶರಣ ಅಂತಾನೆ ಖ್ಯಾತಿಯಾದಂತ ನಮ್ಮ ಹುಸೇನ್ ಸಾಹೇಬ್ ನಿಡಿಗೋಳ ಅವರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ನಿಡಿಗೋಳ ಗ್ರಾಮದವರು. ಇವರು ತುರುವಿಹಾಳ ಅನ್ನುವಂತ ಗ್ರಾಮದಲ್ಲಿ ಜನಿಸ್ತಾರೆ. ಅವ್ರ ತಾಯಿ ತವರು ಮನೆಯದು. ಇವರ ತಂದೆಯವರು ರಾಜಸಾಹೇಬ್ ಅವರು, ತಾಯಿಯವರು ರಾಜ್ಮಾ ಅವರು. ಇವರ ಪುಣ್ಯ ಗರ್ಭದಿಂದ ಜನಿಸಿ ಬಂದಂತ ಹುಸೇನ್ ಸಾಹೇಬ್ ಅವರು ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರ. ನಮ್ಮ ತಂದೆ ತಾಯಿ ಇಟ್ಟಿರತಕ್ಕಂಥ ಹೆಸರು ಬಂದು ಹುಸೇನ್ ಸಾಹೇಬ್ ಅಂತ. ನಮ್ಮ ಸ್ನೇಹ ವರ್ಗ, ಆತ್ಮೀಯ ವರ್ಗ, ಭಕ್ತ ವರ್ಗ ಅವೆಲ್ಲರೂ ಸೇರಿ ಸೂಫಿ ಶರಣ ಅಂತ ಕರೀತಾರೆ, ಹುಸೇನ್ ಸಾಹೇಬ್ ತಾತ ಅಂತ ಕರೀತಾರೆ, ನಿಡಿಗೋಳ ತಾತ ಅಂತ ಕರೀತಾರೆ, ಗುರುಗಳ ಅಂತ ಕರೀತಾರೆ. ಹಿಂಗ ತಮಗೆ ಹಂಗ ಇಷ್ಟ ಬರುತ್ತೋ ಹಂಗ ಕರೀತಾರೆ. ಹುಸೇನ್ ಸಾಹೇಬರ ತಂದೆ ರಾಜ ಸಾಹೇಬ, ತಾಯಿ ರಾಜ್ಮಾ. ಪಕ್ಕಾ ಹಳ್ಳಿ ಸೊಗಡಿನ ಕುಟುಂಬ, ಸರಳ ಬದುಕು, ಸೀಮಿತ ಸೌಲಭ್ಯಗಳು. ಅವರ ಕುಟುಂಬದ ಧಾರ್ಮಿಕ ನಂಬಿಕೆಯ ಕೇಂದ್ರದಲ್ಲಿ ಹಸನ್ ಮತ್ತು ಹುಸೇನ್, ಅದರಲ್ಲೂ ಇಮಾಮ್ ಹುಸೇನರಿಗೆ ವಿಶಿಷ್ಟವಾದ ಸ್ಥಾನ. ಹುಸೇನ್ ಅವರನ್ನ ಮನೆ ದೇವರಂತೆ ನಂಬುವ ಭಕ್ತಿ. ಪ್ರವಾದಿವರಿಯರ ಕುಟುಂಬದೊಂದಿಗೆ ಸಂಬಂಧ ಹೊಂದಿರುವ ಮಹನೀಯರ ಕುರಿತು ಅಪಾರ ಗೌರವ ಮತ್ತು ಭಕ್ತಿ. ಅವರ ಕುಟುಂಬದ ಬದುಕಿನಲ್ಲಿ ಧರ್ಮವೆಂದರೆ ಕೇವಲ ಆಚರಣೆಗಳಲ್ಲ, ಅದು ಬದುಕಿನ ಒಂದು ಭಾಗ. ಆದರೆ ಈ ಧಾರ್ಮಿಕ ಹಿನ್ನೆಲೆಯ ನಡುವೆಯೂ ಅವರ ಕುಟುಂಬದ ಬದುಕು ಬಹಳ ಸರಳವಾಗಿತ್ತು. ನಮಾಜ್ ಮಾಡ್ತಾ ಇದ್ರು, ಆದರೆ ನಿಯಮಿತವಾದ ಕಟ್ಟುಪಾಡಿನ ರೂಪದಲ್ಲಿರಲಿಲ್ಲ. ಕುರಾನ್ ಎಂದರೆ ಮಾತ್ರ ಅಪಾರವಾದ ಭಯ ಮತ್ತು ಭಕ್ತಿ. ಅದನ್ನು ಮುಟ್ಟುವುದಕ್ಕೂ ಅತ್ಯಂತ ಗೌರವ ಮತ್ತು ಭಯ. ಇದು ಅವರ ಕುಟುಂಬದ ಧಾರ್ಮಿಕ ಬದುಕಿನ ಒಂದು ಮುಖ. ಆದರೆ ಇದರ ಹಿಂದೆ ಒಂದು ದೊಡ್ಡ ಇತಿಹಾಸವಿತ್ತು. ಈ ಸೂಫಿ ಪರಂಪರೆಗೆ ನೀವು ಬರ್ಲಿಕ್ಕೆ ಕಾರಣ ಏನು? ನಿಮ್ಮ ಮೂಲ ಜಾತಿ ಯಾವುದು ಅಥವಾ ಧರ್ಮ ಯಾವುದು? ಮನೆಯಲ್ಲಿ ಅಪ್ಪ ಅಮ್ಮ ಅವರೆಲ್ಲರ ಆಚರಣೆ ಬಂದು ಇಸ್ಲಾಮಿನ ಆಚರಣೆ. ನಮ್ಮ ಪರಂಪರೆ ಬಂದು ಅಲಾವಿ ಪರಂಪರೆ. ಅಂದ್ರೆ ನಾವು ಮೊಹರಮನ ಆಚರಣೆ ಮಾಡ್ಕೊಂಡು ಬಂದೇವೆ, ಅದರಲ್ಲಿದ್ದೇವೆ ಮತ್ತು ಸೂಫಿ ಮಾರ್ಗವನ್ನ ಅನುಸರಿಸ್ತೇವೆ. ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಕಾಲದಿಂದ ಈ ಸೂಫಿ ಪರಂಪರೆಯಲ್ಲಿ ನಾವಿದ್ದೇವೆ. ಸೂಫಿ ಪರಂಪರೆ ಅಂದ್ರೆ ಶಾಂತಿ, ಜ್ಞಾನ, ಇದರ ಪರಂಪರೆ. ಹುಸೇನ್ ಸಾಹೇಬರ ಮಾತಿನ ಪ್ರಕಾರ ಅವರ ಕುಟುಂಬದ 2 ತಲೆಮಾರುಗಳ ಹಿಂದಿನವರಿಗೆ ಇಸ್ಲಾಂ, ಕುರಾನ್, ಪ್ರವಾದಿವರಿಯರು ಮತ್ತು ದೀನ್ ಇವೆಲ್ಲದರ ಕುರಿತು ಸಾಕಷ್ಟು ಜ್ಞಾನವಿತ್ತು. ಆದರೆ ಕಾಲ ಬದಲಾಗ್ತಾ ಹೋಯಿತು. ಬದುಕಿನ ಪರಿಸ್ಥಿತಿಗಳು ಬದಲಾದವು. ಧಾರ್ಮಿಕ ಜ್ಞಾನಕ್ಕಿಂತ ಹೊಟ್ಟೆ ತುಂಬಿಸಿಕೊಳ್ಳುವ ಹೋರಾಟವೇ ಮುಖ್ಯವಾಗಿ ಬಿಟ್ಟಿತು. ಹುಸೇನ್ ಸಾಹೇಬರ ತಾತ ನಿಡಿಗೋಳ ಗ್ರಾಮಕ್ಕೆ ವಲಸೆ ಬಂದವರು. ಒಂದು ಹೊಸ ಊರು, ಹೊಸ ಬದುಕು, ಹೊಸ ಹೋರಾಟ. ಆದರೆ ಅವರ ಮುಂದೆ ಇದ್ದ ದೊಡ್ಡ ಪ್ರಶ್ನೆ ಬದುಕುವುದು ಹೇಗೆ, ಹೊಟ್ಟೆ ತುಂಬಿಸುವುದು ಹೇಗೆ. ಒಂದು ಹೊತ್ತಿನ ಊಟಕ್ಕಾಗಿ ಹಗಲಿರುಳು ದುಡಿಯಬೇಕಾದ ಪರಿಸ್ಥಿತಿ. ಅವರ ಬದುಕಿನಲ್ಲಿ ದೊಡ್ಡ ಆಸ್ತಿ ಇರಲಿಲ್ಲ, ದೊಡ್ಡ ಸಂಪತ್ತಿರಲಿಲ್ಲ. ಆದರೆ ಒಂದು ದಿನದ ದುಡಿಮೆಯಿಂದ ಒಂದು
ಹೊತ್ತಿನ ಗೇಣು ರೊಟ್ಟಿ ಸಿಕ್ಕರೆ ಅದೇ ದೊಡ್ಡ ಸಾಧನೆ. ಜರ್ಜರಿತವಾದ ಬದುಕಿನಲ್ಲಿ ಗೇಣು ರೊಟ್ಟಿಯನ್ನು ಗಿಟ್ಟಿಸಿಕೊಳ್ಳುವುದೇ ಅವರ ಬದುಕಿನ ಗೆಲುವಾಗಿತ್ತು. ನಮ್ಮ ಮೂಲ ಕೊಪ್ಪಳ ಹತ್ತಿರ ಬೇವೂರು ಅಂತ ಇದೆ. ಕುಷ್ಟಗಿ ಮತ್ತು ಕೊಪ್ಪಳದ ದಾರಿ ನಡುವೆ ಬೇವೂರು ಅಂತ ಬರುತ್ತೆ. ನಮ್ಮ ಮೂಲ ಅದು. ಅಲ್ಲಿಂದ ನಮ್ಮ ತಾತನವರು ಇಲ್ಲಿ ನಡಿಗೊಳಕ್ ಬಂದಾರ. ನಡಿಗೊಳಕ್ ಬಂದಾದ್ಮೇಲೆ ನಮ್ಮ ತಾತನಿಗೆ 6 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಬಡತನ ಮನುಷ್ಯನನ್ನ ಬಡವನನ್ನಾಗಿಸಬಹುದು, ಆದರೆ ಅವನಿಗೆ ಗೌರವವಿಲ್ಲದವನನ್ನಾಗಿ ಮಾಡಬೇಕೆಂದಿಲ್ಲ. ಹುಸೇನ್ ಸಾಹೇಬರ ಕುಟುಂಬದ ಬದುಕಿನಲ್ಲೂ ಇದಕ್ಕೆ ಒಂದು ಉದಾಹರಣೆ ಇತ್ತು. ಅವರನ್ನ ಗೌರವದಿಂದ ನೋಡ್ತಾ ಇದ್ದವರು ಒಂದು ಸಮುದಾಯದವರು ಮಾತ್ರ ಅಲ್ಲ, ವಿವಿಧ ಸಮುದಾಯಗಳ ಜನರು ಅವರ ಕುಟುಂಬದವರನ್ನ ಭಯಭಕ್ತಿಯಿಂದ ಕಾಣ್ತಾ ಇದ್ರು. ಈ ಸಂಬಂಧ ಒಂದು ದಿನದಲ್ಲಿ ಹುಟ್ಟಿದ್ದಲ್ಲ, ತಲೆಮಾರುಗಳಿಂದ ಬೆಳೆದು ಬಂದಿದ್ದ ಸಂಬಂಧ. ಹಸನ್ ಹುಸೇನರ ಸೇವೆಗೆ ತಮ್ಮ ಬದುಕನ್ನ ಸೀಮಿತಗೊಳಿಸಿಕೊಂಡಿದ್ದ ಕುಟುಂಬದ ಬಗ್ಗೆ ಜನರ ಮನಸ್ಸಿನಲ್ಲಿ ಒಂದು ವಿಶೇಷವಾದ ಗೌರವವಿತ್ತು. ಅದು ಅಂದಿಗೂ ಇತ್ತು, ಇಂದಿಗೂ ಇದೆ. ಬಡತನದ ನಡುವೆ, ಒಂದು ಧಾರ್ಮಿಕ ಪರಂಪರೆಯ ನಡುವೆ ಮತ್ತು ಸಮಾಜದೊಂದಿಗೆ ಬೆಸೆದುಕೊಂಡ ಬದುಕಿನಲ್ಲಿ ಹುಸೇನ್ ಸಾಹೇಬರ ಬಾಲ್ಯ ರೂಪುಗೊಳ್ತಾ ಇತ್ತು. ಆದರೆ ಅವರ ತಂದೆಯವರ ಮನಸ್ಸಿನಲ್ಲಿ ಒಂದು ದೊಡ್ಡ ಆಸೆ ಇತ್ತು. ತಮ್ಮ ಬದುಕಿನಲ್ಲಿ ತಾವು ಪಡೆಯಲಾಗದ ಶಿಕ್ಷಣ ತಮ್ಮ ಮಕ್ಕಳಿಗೆ ಸಿಗಬೇಕು. ತಾವು ಜ್ಞಾನಿಗಳಾಗಲು ಸಾಧ್ಯವಾಗಲಿಲ್ಲ, ಆದರೆ ತಮ್ಮ ಮಕ್ಕಳು ಜ್ಞಾನಿಗಳಾಗಬೇಕು. ತಮ್ಮ ಮಕ್ಕಳ ಬದುಕು ತಮ್ಮ ಬದುಕಿನಂತಾಗಬಾರದು. ಈ ಆಸೆಯೇ ಹುಸೇನ್ ಸಾಹೇಬರನ್ನ ಮದರಸ ಶಿಕ್ಷಣದತ್ತ ಕರೆದೊಯ್ತು. ಹುಸೇನ್ ಸಾಹೇಬರ ಮದರಸ ಶಿಕ್ಷಣವು ಹೆಚ್ಚು ಕಾಲ ಮುಂದುವರಿಲಿಲ್ಲ. ಅವರು ಮದರ್ಸದಲ್ಲಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ಅಲ್ಲಿಂದಲೇ ಅವರೊಳಗೆ ಮತ್ತೊಂದು ರೀತಿಯ ಹುಡುಕಾಟ ಆರಂಭ ಆಯಿತು. ಅದು ಒಬ್ಬ ಮನುಷ್ಯನೊಳಗೆ ಹುಟ್ಟುವ ಪ್ರಶ್ನೆಗಳ ಹುಡುಕಾಟ. ನಾನು ಯಾರು? ನನ್ನ ಧರ್ಮವೇನು? ನನ್ನ ನಂಬಿಕೆಯ ಅರ್ಥ ಏನು? ದೇವರು ಎಂದರೆ ಏನು? ಮನುಷ್ಯನ ಬದುಕಿನ ಉದ್ದೇಶ ಏನು? ಈ ಪ್ರಶ್ನೆಗಳು ಆಗ ಅವರೊಂದಿಗೆ ಸಂಪೂರ್ಣವಾಗಿ ರೂಪುಗೊಂಡಿರಲಿಲ್ಲ, ಆದರೆ ಅವುಗಳ ಬೀಜಗಳು ಅವರೊಳಗೆ ಬಿತ್ತನೆಯಾಗಿದ್ದವು. ಮುಂದಿನ ದಿನಗಳಲ್ಲಿ ಈ ಬೀಜಗಳೇ ಅವರನ್ನು ಹಲವು ದಾರಿಗಳಲ್ಲಿ ನಡೆಸಲಿದ್ದವು. ಒಂದು ದಿನ ವಚನ ಸಾಹಿತ್ಯದತ್ತ, ಮತ್ತೊಂದು ದಿನ ಬಸವಣ್ಣನವರ ಚಿಂತನೆಯತ್ತ, ಇಷ್ಟಲಿಂಗ ದೀಕ್ಷೆಯ ನಿರ್ಧಾರದತ್ತ ಮತ್ತು ಕೊನೆಗೆ ಸೂಫಿ ತತ್ವದ ಆಳವಾದ ಹುಡುಕಾಟದತ್ತ. ಆದರೆ ಆ ಕತೆ ಇನ್ನೂ ಮುಂದೆ ಇದೆ. ಏಕೆಂದರೆ ಹುಸೇನ್ ಸಾಹೇಬರ ಜೀವನದ ನಿಜವಾದ ತಿರುವು ಅವರ ಬಾಲ್ಯದಲ್ಲಿ ಅಲ್ಲ, ಅವರೊಳಗೆ ಹುಟ್ಟಿದ ಒಂದು ಪ್ರಶ್ನೆಯಲ್ಲಿದೆ. ಒಂದು ಪ್ರಶ್ನೆ ಅವರನ್ನು ತಮ್ಮ ಸ್ವಧರ್ಮದ ಕುರಿತು ಯೋಚಿಸುವಂತೆ ಮಾಡಿತು. ಒಂದು ಪ್ರಶ್ನೆ ಅವರನ್ನ ವಚನ ಧರ್ಮದತ್ತ ಕರೆದೊಯ್ತು. ಅದೇ ಒಂದು ಪ್ರಶ್ನೆ ಒಂದು ದಿನ ಅವರನ್ನ ತಮ್ಮದೇ ಆದ ಆಧ್ಯಾತ್ಮಿಕ ಪಯಣದತ್ತ ಕರೆದೊಯ್ತು. ಆ ಪ್ರಶ್ನೆ ಏನು? ಅದರ ಉತ್ತರ ಹುಡುಕುತ್ತಾ ಹುಸೇನ್ ಸಾಹೇಬರು ಸಾಗಿದ ದಾರಿ ಯಾವುದು? ಅವರು ಇಷ್ಟಲಿಂಗ ದೀಕ್ಷೆ ಪಡೆಯಲು ಯಾಕೆ ನಿರ್ಧಾರ ಮಾಡಿದ್ರು? ಆ ನಿರ್ಧಾರದಿಂದ ಅವರ ಬದುಕು ಹೇಗೆ ಬದಲಾಯಿತು? ಇವೆಲ್ಲವೂ ನಮ್ಮ ಮುಂದಿನ ಪಯಣ. ಇದು ಕೇವಲ ಆರಂಭ. ಸೂಫಿ ಶರಣರ ಬದುಕಿನ ಬೇರುಗಳಿಂದ ಅವರೊಳಗೆ ಹುಟ್ಟಿದ ಪ್ರಶ್ನೆಗಳತ್ತ ಸಾಗುವ ಪಯಣ ಮುಂದುವರಿಯುತ್ತದೆ. ಮುಂದಿನ ಭಾಗದಲ್ಲಿ ವಚನ ಧರ್ಮದ ಆಕರ್ಷಣೆ, ಇಷ್ಟಲಿಂಗ ದೀಕ್ಷೆಯ ನಿರ್ಧಾರ ಮತ್ತು ತಮ್ಮೊಳಗೆ ಹುಟ್ಟಿದ ಒಂದು ದೊಡ್ಡ ಪ್ರಶ್ನೆ.